ಇಂದು ಅತ್ತಿ ಬೆಲೆಯಲ್ಲಿ ಟೀಸರ್ ಅಂದ್ರೆ ಮೋಷನ್ ಟೀಸರ್ ಅದು ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಆ ಒಂದು ಶುಭ ಸಂದರ್ಭಕ್ಕೆ ನಮ್ಮ ಗಿಲ್ಲಿ ನಟ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಯಾವ ತರ ಇತ್ತು ಆ ಒಂದು ಶುಭ ಅಂದ್ರೆ ಆ ಒಂದು ಸಂದರ್ಭ ಯಾವ ತರ ಇತ್ತು, ಫ್ಯಾನ್ಸ್ ಏನ್ ಹೇಳಿದ್ರು ಅಂತ ಕೇಳ್ತಾ ಹೋಗೋಣ. ನಮಸ್ಕಾರ. ಡೆವಿಲ್ ಫಿಲಂ ದರ್ಶನ್ ಅವ್ರದ್ದು ರಿಲೀಸ್ ಆಗಿದೆ ಪೋಸ್ಟರ್, ಏನ್ ಹೇಳ್ತೀರಾ? ಇಲ್ಲ, ರಿಲೀಸ್ ಅಂದ್ರೆ ಇವಾಗ ಅವ್ರಿಗಿರೋ ಅಭಿಮಾನಿಗಳು, ನಾನು ಸಿಕ್ಕಾಪಟ್ಟೆ ಅಭಿಮಾನಿಗಳು, ನಮ್ಮ ಮಂಡ್ಯ, ಮೈಸೂರು ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲ ತುಂಬಾ ಅಭಿಮಾನಿಗಳು. ಅತ್ತಿ ಬೆಲೆಯಲ್ಲಿ ನಾವು ಒಂದು ಕಾರ್ಯಕ್ರಮದಲ್ಲಿ ಊರಹಬ್ಬದಲ್ಲಿ ಆ ಮೋಷನ್ ಪೋಸ್ಟರ್ನ ಊರಹಬ್ಬದಲ್ಲಿ ರಿಲೀಸ್ ಮಾಡಿದ್ರಲ್ಲ, ಇಲ್ಲೇ ಗೊತ್ತಾಗ್ಬಿಡ್ತದ ಅವರು ಅಭಿಮಾನಿಗಳೆಲ್ಲ ಟಿ ಶರ್ಟ್ ಎಲ್ಲ ಹಾಕೊಂಡು ರಿಲೀಸ್ ಮಾಡೋ ಸಂದರ್ಭ ಸಖತ್ತಾಗಿತ್ತು. ಆಮೇಲೆ ಜನನೂ ಹಂಗೆ ಸೇರಿದ್ರು. ನಾನು ಇತ್ತೀಚೆಗೆ ಯಾವ ಪ್ರೋಗ್ರಾಮಲ್ಲೂ ನೋಡಿಲ್ಲ ಇಷ್ಟೊಂದು ಜನನ. ಸಖತ್ತಾಗಿತ್ತು. ನಾನು ಮೋಷನ್ ಪೋಸ್ಟರ್ ನೋಡಿದೆ, ಸೂಪರ್ ಆಗೈತೆ, ಒಳ್ಳೇದಾಗಿ. ಸೊ ಇನ್ನೊಂದು ಡೆವಿಲ್ ಚಿತ್ರಕ್ಕೆ ಎಲ್ಲಾ ಫ್ಯಾನ್ಸ್ ಕೂಡ ಕಾತುರದಿಂದ ಕಾಯ್ತಾ ಇದಾರೆ. ಇವಾಗ ದರ್ಶನ್ ಥೈಲ್ಯಾಂಡ್ ಅಲ್ಲಿ ಇದಾರೆ ಅಂದ್ರೆ ಶೂಟಿಂಗ್ ನಿಮಿತ್ತ. ಸೊ ನೀವು ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಡೆವಿಲ್ ಚಿತ್ರಕ್ಕೆ? ಇಲ್ಲ, ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವಾಗಿಂದನು. ನಾನು ದರ್ಶನ್ ಸರ್ದು ಯಾವ ಸಿನಿಮಾ ಬಂದ್ರು ಥಿಯೇಟ್ರಲ್ಲೇ ನೋಡಿ ಅಭ್ಯಾಸ ಅವಾಗಿಂದನು. ಇವಾಗಲೂ ಅಷ್ಟೇ, ಯಾವಾಗ ರಿಲೀಸ್ ಆಯ್ತದೆ ಅಂತ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಅತ್ತಿ ಬೆಲೆಗೆ ಬಂದಿರಿ ಇಷ್ಟು ದೂರ, ಬೆಂಗಳೂರಿಂದ ಇಷ್ಟು ದೂರ, ಫ್ಯಾನ್ಸ್ ರಿಯಾಕ್ಷನ್ ಯಾವ ತರ ಇತ್ತು? ಆ ಒಂದು ದರ್ಶನ್ ಅವರ ಅಭಿಮಾನಿಗಳು ಯಾವ ತರ ಪ್ರೀತಿ ಕೊಟ್ರು ನಿಮ್ಗೆ? ಎಲ್ಲೋದ್ರು ಅಭಿಮಾನಿಗಳು ಎಲ್ಲಾ ಕಡೆನೂ ಪ್ರೀತಿ ಕೊಡ್ತಾರೆ. ಇಲ್ಲೊಂಚೂರು ಜಾಸ್ತಿ ಕೊಟ್ರು ಅಷ್ಟೇ. ಎಲ್ಲಾ ಕಡೆನೂ ಈ ಕರ್ನಾಟಕದಲ್ಲಿ ಎಲ್ಲೋದ್ರು ದರ್ಶನ್ ಸರ್ಗಾಗಿರ್ಬೋದು, ಯಾರೇ ಕಲಾವಿದರಾದ್ರು ಕನ್ನಡಿಗರು ಎಲ್ರಿಗೂ ಪ್ರೀತಿ ಕೊಡ್ತಾರೆ. ಅದು ಕನ್ನಡಿಗರು ದೊಡ್ಡ ಮನಸ್ಸು. ಒಬ್ಬ ಕನ್ನಡಿಗ ಆಗಿ ಹೇಳ್ಕೋಬೇಕಂದ್ರೆ ಹೆಮ್ಮೆ ಐತದೆ. ದರ್ಶನ್ ಅವ್ರದ್ದು ಸಾಕಷ್ಟು ಫಿಲಮ್ ನೋಡಿದೀನಿ ಅಂತ ಹೇಳಿದ್ರೆ, ಸೊ ಅವರ ಯಾವ ಫಿಲಮ್ ನನಗೆ ಫೇವ್ರೇಟ್ ಅಂತ ಹೇಳ್ಬೋದು. ಅದ್ಮೇಲೆ ಸಾಂಗು ಯಾವ ಫಿಲಮ್ ನಿಮ್ಗೆ ಫೇವ್ರೇಟ್? ನನಗೆ ಕರಿಯ ಸಿನಿಮಾ ಸಖತ್ ಇಷ್ಟ. ಕರಿಯ ಸಿನಿಮಾದಲ್ಲಿ ಕೆಂಚಾಲ ಮಂಚಾಲ ನಮ್ಮ ಸ್ಕೂಲಲ್ಲಿ ಇರ್ಬೇಕಾದ್ರೆಲ್ಲ ಡ್ಯಾನ್ಸ್ ಎಲ್ಲ ಆಡುವ ಸಾಂಗ್ಗೆ ಕೆಂಚಾಲೋ ಮಂಚಾಲೋ. ಆಮೇಲೆ ನನಗೆ ಸಖತ್ ಇಷ್ಟ ಅದೇ ಸಿನಿಮಾ ಕರಿಯ. ಸೊ ಇನ್ನ ಗಿಲ್ಲಿ ನಟ ಎಲ್ಲೋದ್ರೂ ಕೂಡ ಹುಡುಗಿರಿಗೆ ಕಾಳು ಹಾಕೋದ್ ಬಿಡಲ್ಲ. ಈಗಲೂ ಕೂಡ ಸ್ಟೇಜ್ ಅಲ್ಲೂ ಆಂಕರ್ಗೂ ಕಾಳು ಹಾಕೋದ್ ಬಿಟ್ಟಿಲ್ಲ. ಸೊ ಗಿಲ್ಲಿ ನಟ ಫೈನಲಿ ಎಲ್ಲಾ ನಿಮ್ಮ ಮಹಿಳಾ ಫ್ಯಾನ್ಸ್ ಅವರ ಪ್ರಶ್ನೆ ಏನಂದ್ರೆ, ಗಿಲ್ಲಿ ನಟ ಮದ್ವೆ ಯಾವಾಗ? ಈಗ ಸದ್ಯಕ್ಕೆ ಯಾವ ಪ್ಲಾನು ಇಲ್ಲ ಅಣ್ಣ, ಇನ್ನೂ ಲೇಟ್, ಇನ್ನೊಂದು 2-3 ವರ್ಷ ಆಗಲಿ. ಅದೇ ಈಗ ನಮ್ಮನ್ನು ನಾವು ಈಗ ಏನೋ ಒಂಚೂರು ಸಂಪಾದನೆ ಮಾಡ್ತೀವಿ, ನಮ್ಮನ್ನು ನಾವು ಸಾಕುವಷ್ಟು ದುಡಿತಾವಿ. ಈಗ ಅವ್ರು ಬಂದ್ರೆ ಈಗ ಮದುವೆ ಆದ್ರೆ ಆ ಕಮಿಟ್ಮೆಂಟ್ಗಳು ಗೊತ್ತಿರ್ತಾವಲ್ಲ, ಹೆಂಗಿರ್ತದೆ ಏನು ಅಂತ. ಮದುವೆ, ಮಕ್ಕಳು, ಸಂಸಾರ ಅಂದ್ರೆ ಅದು ಲೈಫ್ ಬೇರೆ ತರಾನೇ ಇರ್ತದೆ. ಅದಕ್ಕೆಲ್ಲ ಫಸ್ಟ್ ಫಿಕ್ಸ್ ಆಗ್ಬೇಕು. ನಾನು ಮದುವೆ ಆಯ್ತವನಿ, ನನಗೊಂದು ಕಮಿಟ್ಮೆಂಟು ಇಷ್ಟು ಇರ್ತದೆ, ಹಿಂಗಿರ್ತದೆ, ಒಂದು ಜವಾಬ್ದಾರಿ ಅಂತ ಬರ್ತದೆ, ಅದಕ್ಕೆ ರೆಡಿ ಇರಬೇಕು ನಾನು. ಇನ್ನೊಂದು 2-3 ವರ್ಷ ಆಗಲಿ ಮಾಡಿ. ಸೊ ಇವಾಗ ಗಿಲ್ಲಿ ನಟ ಅವರು ಆಲ್ರೆಡಿ ಇವಾಗ ರಿಯಾಲಿಟಿ ಶೋಗಳೆಲ್ಲ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ನೆಕ್ಸ್ಟ್ ಮುಂದಿನ ಪ್ರಾಜೆಕ್ಟ್ಗಳು, ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಯಾವ ತರ ಇದೆ? ಸೀರಿಯಲ್ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಯಾವ ತರ ಇದೆ? ಸಿನಿಮಾ ಮಾಡ್ತಾ ಇದ್ದೀನಿ, ಸಿನಿಮಾಗಳು ಬರ್ತೈತೆ. ಸಿನಿಮಾ ಒಂದು 3-4 ಸಿನಿಮಾ ಮಾಡ್ತಾ ಇದ್ದೀನಿ. ರಿಯಾಲಿಟಿ ಶೋ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ. ಅಂದ್ರೆ ತಕ್ಕ ಮಟ್ಟಿಗೆ ಬಿಜಿ ಅವನೇ ಅಣ್ಣ. ಕೆಲಸ ಸಿಗ್ತದ ಮಾಡ್ಕೊಯ್ತಾ ಇದ್ದೀನಿ. ನೋಡ್ಬೇಕು ಇನ್ನು ಎಲ್ಲಿವರೆಗೂ ಕರ್ಕೊಯ್ತದ ಅಲ್ಲಿವರೆಗೂ ಹೋಗೋದಷ್ಟೇ. ಸೊ ಫೈನಲಿ ಇಷ್ಟು ದೂರ ಬಂದಿದ್ದೀರಾ. ಡೆವಿಲ್ ದರ್ಶನ್ ಅವರ ಡೆವಿಲ್ ಅನ್ನ ಮೋಸ್ಟ್ ಟೀಸರ್ ರಿಲೀಸ್ ಮಾಡಿದ್ದೀರಾ. ಸೊ ನಮ್ಮ ಬಾಸ್ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಇಲ್ಲ, ಎಲ್ಲ ದರ್ಶನ್ ಸರ್ ಎಲ್ಲರೂ ನೋಡ್ತಾರ ಗೊತ್ತು. ನಾವು ಹೇಳೋಕೆ ಏನಿಲ್ಲ, ಯಾಕಂದ್ರೆ ದರ್ಶನ್ ಸರ್ ಸಿನಿಮಾ ಅಂದ್ರೆ ಅದೊಂದು ಹಬ್ಬದ ತರ ಎಲ್ಲ ಬಂದು ಎಲ್ಲರೂ ನೋಡ್ತಾರೆ. ಅದೊಂಥರ ಹಬ್ಬದ ವಾತಾವರಣ ಇರ್ತದೆ ಥಿಯೇಟ್ರಲ್ಲಿ. ನಾನು ಅಷ್ಟೇ ಕಾಯ್ತಾ ಇದ್ದೀನಿ ಡೆವಿಲ್ ಸಿನಿಮಾಗೆ. ಎಲ್ಲರೂ ಸಿನಿಮಾ ನೋಡೋಣ ಅಷ್ಟೇ. ಇಲ್ಲಿವರೆಗೂ ಅಂದ್ರೆ ಡೆವಿಲ್ ಮೋಷನ್ ಪೌಡರ್ ರಿಲೀಸ್ ಮಾಡಿದ್ರೆ ಸಾಕಷ್ಟು ಅಂದ್ರೆ ಫ್ಯಾನ್ಸ್ ಗಳ ಒಂದು ಪ್ರೀತಿನ ಕೂಡ ಈ ಅತಿ ಬೆಲೆಯಲ್ಲಿ ಗಳಿಸಿದ್ರಿ. ನಮ್ಮ ಬಾಸ್ ಟಿವಿ ವೀಕ್ಷಕರಿಗೂ ಕೂಡ ಮಾಹಿತಿಯನ್ನು ಹಂಚ್ಕೊಂಡಿರಿ. ನಿಮಗೂ ಕೂಡ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.